ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಬೈಕ್ದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡುವಂತಿದ್ದೀನಿ. ಸೊ EBC ಬ್ರೇಕ್ ಪ್ಯಾಡ್ FA322. ಸೊ ಈ ಬ್ರೇಕ್ ಪ್ಯಾಡೇ ಯೂಸ್ ಆಗುವಂಥದ್ದು. ನೋಡುವ ಸಿಂಪಲ್ಲಾಗಿ ಹೇಗೆ ಚೇಂಜ್ ಮಾಡೋದು ಅಂತೇಳಿ. ಓಕೆ, ಸೊ ಫಸ್ಟ್ ಇದನ್ನು ಪುಷ್ ಮಾಡಿ ಪಿನ್ನನ್ನು ರಿಮೂವ್ ಮಾಡ್ಕೊಳ್ಳಿ. ಸೊ ಇದನ್ನು ತಗೊಳ್ಳೋ. ನೆಕ್ಸ್ಟ್ ಏನು ಬ್ರೇಕ್ ಪ್ಯಾಡ್ ಇದೆ ಅದನ್ನು ಪುಷ್ ಮಾಡಿ ಕ್ಯಾಲಿಪರ್ನ ಪುಷ್ ಮಾಡ್ಕೊಳ್ಳಿ, ಎರಡು ಕೂಡ. ನೆಕ್ಸ್ಟ್ ಹಳೆ ಲೈನರ್ ಇದು. ನೋಡಿ, ತುಂಬ ಸೌದಿದೆ. ಓಕೆ, ಇದು ಕೂಡ ಸ್ಪ್ರಿಂಗ್ ಪುಷ್ ಮಾಡಿ ಪಿನ್ನನ್ನು ತಗೋಬೇಕು. ಈಸಿಯಾಗಿ ಬರುತ್ತೆ. ಈ ಪಿನ್ನ ರಿಮೂವ್ ಮಾಡಬೇಕು, ಅಲ್ಲಿ ಕೂತ್ಕೊಂಡಿರುತ್ತೆ. ಸೊ ಇದನ್ನು ಕೂಡ ಕ್ಯಾಲಿಪರ್ಸ್ ಪುಷ್ ಮಾಡ್ಕೊಳ್ಳಿ. ಸೊ ನೋಡಿ, ಸೊ ಕ್ಯಾಲಿಪರ್ಸ್ ಪೂರ್ತಿ ಈ ಥರ ಒಳಗೆ ಹೋಗಬೇಕಾಗ್ತದೆ. ಸೊ ಇಲ್ಲಿ ಒಂದು ಫಿಂಗರ್ ಹೋಗೋಷ್ಟು ಗ್ಯಾಪ್ ಬೇಕು. ಯಾಕಂತ ಹೇಳಿದರೆ ಇಲ್ಲಿ ಬ್ರೇಕ್ ಲೈನರ್ ಸೌದಿರುವಾಗ ಈ ಹಳೆ ಲೈನರ್ ಇಷ್ಟೇ ಇರುತ್ತೆ, ಹೊಸ ಲೈನರ್ದು ಥಿಕ್ನೆಸ್ ಜಾಸ್ತಿ ಇರುತ್ತೆ, ಪುಷ್ ಆಗಲ್ಲ. ಅದಕ್ಕಾಗಿ ಇವಾಗಲೇ ಪುಷ್ ಮಾಡ್ಕೊಂಬಿಡಿ. ಓಕೆ, ಸೊ 4 FA322 ಇದೆ. ಇಲ್ಲಿ ನೋಡಿ, FA322 ಇದೆ. ಇಂಡಿವಿಜುವಲ್ ಸಿಂಟರ್ಡ್ ಬ್ರೇಕ್ ಪ್ಯಾಡ್ಸ್. ಆಲ್ಮೋಸ್ಟ್ ನಿಮಗೆ ಒಂದಕ್ಕೆ 1000 ರೂಪೀಸ್ ಹತ್ರ ಬರುತ್ತೆ. ಓಕೆ, ಒಂದು ಕೊಟ್ಟು ಕ್ಯಾಲಿಪರ್ಸ್ ಫುಲ್ ಹೋಗಲಿಲ್ಲ, ಯಾಕೆ ಇಷ್ಟು ಟೈಟ್ ಸಿಗ್ತಾ ಇದೆ. ಎಸ್, ಓಕೆ, ಹೋಯಿತು. ಟೈಟ್ ಇದೆ. ಅಲ್ಲಿ ಸ್ಕ್ರೂ ಡ್ರೈವರ್. ಓಕೆ, ಈಸಿಯಾಗಿ ಹೋಯಿತು. ನೆಕ್ಸ್ಟ್ ಪಿನ್ ಹಾಕೊಳ್ಳೋ ವಾಪಸ್ ನೋಡ್ಕೊಳ್ಳಿ ನೀಟಾಗಿ ಕೂತಿದೆಯಾ ಅಂಥೇಳಿ. ಮತ್ತು
ಇಲ್ಲಿ ಪಿನ್ನನ್ನು ನೀಟಾಗಿ ಹಾಕೋಬೇಕು. ನೋಡ್ಕೊಳ್ಳಿ. ಸೊ ಇಲ್ಲಿ ಬರ್ತಾ ಇರುತ್ತೆ ಪಿನ್ನು. ಓಕೆ, ಕುರ್ತು. ಸೊ ಇನ್ನೊಂದು ಪಿನ್ನು ಹೀಗೆ ಹಾಕೋಬೇಕು. ಎಸ್, ಲೆಟ್ಸ್ ಇಟ್ ಡನ್. ಸೊ ಆಮೇಲೆ ಕ್ಯಾಲಿಪರ್ಸ್ನ ವಾಪಸ್ ಪುಷ್ ಮಾಡ್ಕೊಳ್ಳಿ, ಫ್ರೀ ಇರುತ್ತೆ. ಓಕೆ, ಸೊ ಕ್ಯಾಲಿಪರ್ಸ್ ಟೈಟಾಗಿ ಕೂತ್ಕೊಳುತ್ತೆ ಬ್ರೇಕ್ ಪ್ಯಾಡ್. ಲೆಟ್ಸ್ ಇಟ್.